ಅವರು ಊರಾಗ ನಡೆಯುವಂತಹ ಮದುವೆ ಎಡವಟ ಬಗ್ಗೆ ಏನ್ ಹೇಳ್ತಾ ಇದ್ರು ರಾಜು ತಾಳಿಕೋಟೆ ಅವರ ಒಂದು ಚಿಕ್ಕದಂತಹ ಧ್ವನಿ ಪ್ರಯತ್ನ. ಎಲ್ಲಾರ್ಗು ನಮಸ್ಕಾರಿಪ್ಪ, ಹೆಂಗಿದಿರಿ? ಇಷ್ಟ ದಿನ ಬರೀ ನೀರಾಕರಣೆ ಮಾಡಿದ್ಯಾ? ಇಷ್ಟ ದಿನ ಬರೀ ನೀರಾಕರಣೆ ಮಾಡಿದ್ಯಾ? ತೆಲುಗಿಗೆ ಬಂದ ಮೇಲೆ ಗೊತ್ತಾತಿರ್ಬಾ, ತೆಲುಗಿ ಮಂದಿ ಮೈಯಾಗೋ ಪವರ್ಫುಲ್ ಕರೆಂಟ್ ಐತೆ. ನೋಡಿ ಎಷ್ಟು ಚಲೋ ಕಾರ್ಯಕ್ರಮ ಮಾಡ್ತೀರಿ. ನಮ್ಮ ಕಡೆ ಇದ್ದರದ ಜಾತ್ರೆ, ಜಯಂತಿ, ಮದುವೆ, ಮದುವೆ ಅಂದ ತಕ್ಷಣ ಹೊರಗಿದ್ರ ಬಂದವರೆಗೂ ಒಂದಿತ್ತು ಒಂದಿಲ್ಲ ಯಪ್ಪ ಎನ್ನ ತಕ್ಷಣ ಅತಿ ಕಾಲ ಹೋಗ್ಬಿಡ್ತಾವು. ಇನ್ನ ಮಂದಿ ಮಕ್ಕಳ ಹಂಗಲ್ಲ, ಮಕ್ಕಳ ಮದುವೆಗೆ ಬರ್ದವು, ಹುಡುಗಿಯಲ್ಲಿ ಜಗಳ ತೆಗೆದು ಬರ್ದವು. ನೋಡ್ ತಮ್ಮನ ಮನೆಗೆ ಹೋದ್ರೆ ಸೀರಿ ತಂದಾನೆ, ಸೀರೆ ಅದ ಚಾಸು ಸರ್ಬೇಕು ತಗೊಂಡಿಗಳ ಯವ್ವ ಕ್ಯಾಗೇಜ್ ಮಾಡ್ದೆ ಒನಗೆ ಹೋಗಿ ಹೌಗ ಕೃತ್ಯ ಅನ್ನಕ ಹೋಗ್ करते ಹೋಗೈತೆ ಅಂದ್ರೆ ಬಟಾಕ ಐತೆ ತ ಭಾಗ ಖರಾಬ್ ಇದ್ರೆ ಅನ್ನಕ ಭಾರ ಬಟಾಕೋ ಹೇಗೆ ನಲ್ಲ ದೋದು ಧನ್ಯ ಕಳಾಕ್ ಬಿದ್ದ ಬಿಡ್ತಾರ ನೋಡ್ರಿ. ಕಾರ್ಯಕ್ರಮ ಅಂದ್ರೆ ಹೆಂಗಿರ್ಬೇಕ, ಜಾತ್ರೆ ಅಂದ್ರೆ ಹೆಂಗಿರ್ಬೇಕ, ತೆಲುಗಿದಾಗ ಮಾಡಕ್ ಹೋಗ್ತಾರ ನೋಡ್ರಪ್ಪ, ಹಲ್ಗೆ ಹೊಡೆಯವಂಗ ಹಂಗಿರ್ಬೇಕ. ಬರ್ಲಿ ಚಪ್ಪಾಳೆ ಗಿಚ್ಚಿಗಿಲಗಲೇ. ಧನ್ಯವಾದಗಳು. ಈಗ ಅದೇ ತರನೇ ನಮ್ಮನ್ನೆಲ್ಲ ಆಗಲಿ 30ರಿಂದ 35 ವರ್ಷ ಆದರೂ ಕೂಡ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲೂ ಪ್ರತಿಯೊಂದು ಆಟೋದಲ್ಲೂ ಜೀವಂತವಾಗಿರುವಂತಹ ಆಟೋ ಡ್ರೈವರ್ ಆರಾಧ್ಯದೇವ ಅದವೇ ಕರ್ನಾಟಕ ಶಂಕರಣ್ಣ ಅವರು ಚಂದ ಹೋದ್ರು ಹಿಂದ್ಗಡೆ. ನಮ್ಮ ಶಂಕರಣ್ಣ ಅವರು ಬಂದಿದ್ರ ಏನು ಮಾತಾಡ್ತಾ ಇದ್ರು, ಶಂಕರ್ ನಾಗ್ ಅವರ ಒಂದು ಧ್ವನಿ ಬರೋದ್ನ ಶಂಕರ್ ನಾಗ್ ಅದು ಆಫೆ ಮಾಡಿ ಪರವಾಗಿಲ್ಲ. ಶಂಕರಣ್ಣ ಸರ್ ಏನ್ ಹೇಳ್ತೀರಿ? ಬಂಧುಗಳೇ, ಇವತ್ತು ಒಂದೇ ಒಂದು ಚಿತ್ರದ ಒಂದೇ ಒಂದು ಸಂಭಾಷಣೆ ಹೇಳ್ತೀನಿ ಸ್ವಾಮಿ. ಅದೇನಪ್ಪಾ ಅಂದ್ರೆ ಮಿಸ್ಟರ್ ಧನರಾಜ್ ಇನ್ಫ್ಲೂಯೆನ್ಸ್ ಇಂದ ಅಷ್ಟೇ ಸಾಕು ಅಂತ ಆಯ್ತಾ ಮಕ್ಕಳು ನಾ ಮತ್ತೆ ಕ್ರಿಸ್ತನ ಗೆದ್ದು ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಬಂಧುಗಳೇ, ಈ ಶಂಕರ್ನಾಗ ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೊಂದು ಜೀವನ ಅಂತ ಇದ್ರೆ ಮತ್ತೆ ಈ ಶಂಕರ್ನಾಗ ಜನಿಸ್ಬರೋದು ಇದೇ ಗಂಡು ವ್ಯಕ್ತಿದ ನಡು. ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಪುಣ್ಯದ ಸ್ಥಳ, ಪುಣ್ಯದ ಭೂಮಿ, ಸುಕ್ಷೇತ್ರ ಇದೇ ತೆಲುಗಿಲಿ ಅಂತ ಹೇಳ್ತಾ ನಮಸ್ಕಾರ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಕಿಂಗ ಮ್ಯೂಸಿಕ್